ಪರಬ್ರಹ್ಮ ಶ್ರೀನಿವಾಸ ಕೊರವಂಜಿಯ ರೂಪದಲ್ಲಿ ಒಂದು ಅದ್ಭುತವಾದ ಸಂದೇಶ ನೀಡಿದ ಧರಣಿ ದೇವಿಯನ್ನು ನನ್ನ ಕೂಸಿಗೆ ಅನ್ನ ಕೊಡುವಂತ ಕೆಲಸ ಅದು ರಾತ್ರಿ ಮಾಡಿದ್ದಾದ್ರೂ ಪರವಾಗಿಲ್ಲ, ಹಗಲು ಮಾಡಿದ್ದಾದ್ರೂ ಪರವಾಗಿಲ್ಲ, ಏನು ಆಲೋಚನೆ ಮಾಡಿದಾರ. ಆದ್ರೆ ಇಷ್ಟೇ, ಅದು ಪಕ್ವವಾಗಿರಬೇಕು, ಸುರಸವಾಗಿರಬೇಕು, ಅಷ್ಟೊಂದು ಆಲೋಚನೆ ಮಾಡು ಅಂತ ಹೇಳಿ ಕರ್ಮದ ಸಮರ್ಪಣೆಯ ವಿಧಾನವನ್ನು ಹೇಳಿದ. ನೀವು ಯಾವ ತಿಳಿದು ಮಾಡಿದ ಕರ್ಮ, ತಿಳಿಯದೆ ಮಾಡಿದ ಕರ್ಮ, ಜ್ಞಾನದಲ್ಲಿ ಮಾಡಿದ ಕರ್ಮ, ಅಜ್ಞಾನದಲ್ಲಿ ಮಾಡಿದ ಕರ್ಮ, ಪಾಪಕರ್ಮ ಆಗಬಹುದು, ಪುಣ್ಯಕರ್ಮ ಆಗಬಹುದು, ಯಾವುದೇ ಆಗಲಿ ಎಲ್ಲವನ್ನು ನಾನು ಮಾಡಿಸಿದ್ದೀನಿ, ನಾನು ಮಾಡಿಲ್ಲ. ಸ್ವತಃ ನಮ್ಮಪ್ಪ ಅಂತರ್ಯಾಮಿಯಾಗಿರತಕ್ಕಂಥ ಬಿಂಬರೂಪಿ ಪರಮಾತ್ಮ ತನ್ನ ಅನಂತ ರೂಪಗಳಿಂದ ನನ್ನ ಅನಂತ ಎಲ್ಲ ಅವಯವಗಳಲ್ಲಿ ಇಂದ್ರಿಯಗಳಲ್ಲಿ ವ್ಯಾಪಿಸಿ ಅವುಗಳಲ್ಲಿರುವ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿಸಿ ಅದರ ದ್ವಾರ ನನ್ನಿಂದ ನನ್ನ ದೇವತೆಗೆ ತಕ್ಕಂತೆ ಕೆಲವು ಸಮಯದಲ್ಲಿ ಪುಣ್ಯಕರ್ಮ, ಕೆಲವು ಸಮಯದಲ್ಲಿ ಪಾಪಕರ್ಮ ಎಲ್ಲವನ್ನೂ ಮಾಡಿಸಿದ್ದಾರೆ ಎಂಬ ಅನುಸಂಧಾನದಿಂದ ನನ್ನ ಪಾದಾರವಿಂದಕ್ಕೆ ಸರ್ವವನ್ನು ಸಮರ್ಪಣೆ ಮಾಡು. ಆಗ ಅದನ್ನು ನಾನು ಆನಂದವಾಗಿ ಸ್ವೀಕಾರ ಮಾಡ್ತೀನಿ. ಈ ರೀತಿ ನನ್ನ ಅನುಸಂಧಾನ ಪೂರ್ವಕವಾಗಿ ನೀನು ಯಾವ ತರಹದ ಕರ್ಮ ಸಮರ್ಪಣೆ ಮಾಡಿದ್ರೂ ಅದು ಸರಸವಾಗುತ್ತದೆ, ಸುರಸವಾಗುತ್ತದೆ, ಪಕ್ವವಾದದ್ದಾಗ್ತದೆ. ನನ್ನ ಸ್ಮರಣೆ ಇಲ್ಲದಲೇ ನೀವು ಎಷ್ಟು ಕರ್ಮಗಳನ್ನು ಮಾಡಿದ್ರೂ ಕೂಡ ಆ ಕರ್ಮ ಹವಸಿದ ಅನ್ನಕ್ಕೆ ಸಮಾನವಾಗುತ್ತದೆ ಅಂತ ಹೇಳಿದ. ಹಾಗೆ ನಮಗೊಂದು ಪ್ರಶ್ನೆ ಬರ್ತದೆ, ಭಗವಂತ ನಾವು ಸಮರ್ಪಣೆ ಮಾಡಿದ್ರೆ ಆ ಸಮರ್ಪಣೆ ಮಾಡಿದ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ, ಅದನ್ನು ಅಂಗೀಕಾರ ಮಾಡ್ತಾನ ಅಂದಾಗ ನೈತಾತ್ಮರಾದ ಜಗನ್ನಾಥದಾಸರು ಅದ್ಭುತವಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಅಬುಜಗಂಟೋದರನು ವಿಪಿನದಿ, ಅಬುಜಗಂಟೋದರನು ವಿಪಿನದಿ ಶಬರಿಯಂಜಲರೂಢ ಗೋಕುಲದ ಬಲೆಯರನು ನಿಜಿದನು ಋಷಿ ಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರವನ ಕುಬುಜ ಗಂಧಕ್ಕೆ ಒಲಿದ ಮುನಿಗಣ ವಿಬುಧತೆ ಬಿಡುಗದೇನಾವಿತ್ತ ಕರ್ಮಫಲ. ಅದ್ಭುತವಾದ 4 ಉದಾಹರಣೆಗಳನ್ನು ಕೊಡ್ತಾರೆ. ನಾವು ಮಾಡಿದ ಕರ್ಮ ಸಮರ್ಪಣೆಯನ್ನು ಆ ಭಗವಂತ ಆನಂದವಾಗಿ ಸ್ವೀಕಾರ ಮಾಡ್ತಾನೆ. ನಿನ್ನ ಕರ್ಮಗಳಲ್ಲಿರತಕ್ಕಂಥ ಸಕಲ ದೋಷಗಳನ್ನು ಪರಿಹಾರ ಮಾಡುವುದರೊಟ್ಟಿಗೆ ನೀ ಮಾಡಿದ ಕರ್ಮ ನಿನಗೆ ಬಂಧಕವಾಗದಂತೆ, ಅದು ನಿನಗೆ ಮೋಚಕವಾಗುವ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಹೌದು, ಕರ್ಮ ಅದಲ್ಲ, ಅದು ಕರ್ಮ ಇನ್ನೊಂದು ಕರ್ಮವನ್ನು ಹುಟ್ಟಿಸ್ತದೆ. ಅದರ ನಿರ್ಮೂಲನೆ, ಆ ಕರ್ಮ ಬಂಧನದಿಂದ ಬಿಡುಗಡೆ ಆಗುವುದೆಂಬುದು ಬಹಳ ದುಸ್ತರ. ಅದಕ್ಕೆ ಗೋಪಾಲದಾಸರ ಮಾತಿನಲ್ಲಿ ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವು. ಒಂದು ಕಾಲಿಗೆ ಕೆಸರು ಹತ್ತಿಕೊಂಡಾಗ ಆ ಕೆಸರು ಹೋಗಬೇಕಾದ್ರೆ ನೀರಿನಿಂದ ನಾವು ಅದನ್ನು ತೊಳಿಬೇಕು. ಹಾಗಲ್ಲದಲೇ ಕೆಸರಿಂದ ಮತ್ತೆ ಆ ಕೆಸರನ್ನು ತೊಳಿಯಕ್ಕೆ ಹೋದ್ರೆ ಇನ್ನಿಷ್ಟು ಕೆಸರಾಗ್ತದೆ. ಈ ಕರ್ಮ ಬಂಧನದಿಂದ ನಾವು ಮುಕ್ತವಾಗಬೇಕಾದ್ರೆ ಮತ್ತೆ ಕರ್ಮ 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 ಮಾಡಿಕೊತ ಹೋದಾಗೆಲ್ಲ ಕರ್ಮದ ಸಂಚಯ ಆಗ್ತದೆ. ಅದು ಜಾಸ್ತಿ ಬೆಳಕೋತ ಹೋಗಿ ಇನ್ನು ಬಂಧನಕ್ಕೆ, ಸಂಸಾರದ ಬಂಧನಕ್ಕೆ ಕರ್ಮ ಆಗ್ತದೆ. ಹಾಗಲ್ಲದ್ರೆ ಕೆಸರು ಹೋಗಬೇಕಾದ್ರೆ ನೀರಿನಿಂದ ತೊಳೆದಂತೆ ಈ ಕರ್ಮದಿಂದ ನಾವು ಪಾರಾಗಬೇಕಾದ್ರೆ ಒಂದೇ ಒಂದು, ಅದು ಎಂಥ ಕರ್ಮನೇ ಆಗಲಿ, ಭಗವನ್ ನಾಮ ಸಂಕೀರ್ತನೆ, ಭಗವಂತನ ಸ್ಮರಣೆ. ಈ ಕರ್ಮ ನಾನು ಮಾಡಿಲ್ಲ, ನನ್ನ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತೆಗಳ ದ್ವಾರ ಭಗವಂತ ನನ್ನ ಅನುಗ್ರಹಕ್ಕಾಗಿ ಮಾಡಿಸಿದ್ದಾನೆ ಅಂತ ತಿಳ್ಕೊಂಡು ಮಾಡಿದ ಕರ್ಮದ ಬಗ್ಗೆ ಯಾವ ತರಹದ ಫಲಾಪೇಕ್ಷೆಯನ್ನು ಹೊಂದದೆ ನಿರ್ಜಾರದಿಂದ ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡಿಬಿಟ್ರೆ ಏನಾಗ್ತದೆ ಗೊತ್ತಾ? ಅದು ಅದ್ಭುತವಾದ ಎಂಥ ಕೆಸರನ್ನ ಮೆತ್ಕೊಂಡಲ್ಲಿ ನೀರು ಹಾಕಿ ತೊಳೆದ್ಬಿಟ್ರೆ ಎಲ್ಲ ಕೆಸರು ಹೋದಂತೆ ಕರ್ಮದ ಬಂಧನದಿಂದ ನಾವು ಬಿಡುಗಡೆ ಆಗ್ತೇವೆ. ಅದಕ್ಕೆ ಉದಾಹರಣೆ ಹೇಳ್ತಾನೆ ಮಹಾನುಭಾವ. ಕರ್ಮ ಫಲ ಸ್ವೀಕಾರ ಮಾಡಲ್ಲ, ಯಾಕೆ? ಅವನು ಪರಾಕ್ತ ಪರ, ಅವನು ಅಪರಾಕೃತ ರೂಪಿ. ಅವನಿಗೆ ಯಾವ ರಸ, ಅವನಿಗೆ ಹಸಿವಿ ನೀರಡಿಕೆಗಳಿಲ್ಲ.
ಅವನು ನಿತ್ಯ ತೃಪ್ತ. ಸಾಕ್ಷ್ಯರಸಗಳನ್ನು ಮಾತ್ರ ಸ್ವೀಕಾರ ಮಾಡತಕ್ಕಂತಹ ಪರಬ್ರಹ್ಮ. ಆದರೆ ಭಕ್ತ ಪರಾಧೀನನಾದ ಪರಬ್ರಹ್ಮ ಏನ್ ತೋರಿಸ ಗೊತ್ತಾ? ನಾನು ನನ್ನ ಭಕ್ತರು ಪ್ರೀತಿಯಿಂದ ಏನು ಸಮರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ತೋರಿಸ್ತಾನೆ. ನಾವು ಪಾಪಕರ್ಮ ಮಾಡಲಿ ಪುಣ್ಯಕರ್ಮ ಮಾಡಲಿ ಎರಡನ್ನೂ ಭಗವಂತನ ಪಾದಾರದಿಂದ ಸಮರ್ಪಣೆ ಮಾಡಬೇಕು. ಅವನು ಮಾಡಿಸಿದ್ದು ಎಂಬ ಭಾವನೆಯಿಂದ ಮಾಡಬೇಕು ಅಂತ ನಾವು ಅಂದುಕೊಳ್ಳಿಲ್ಲ. ಅದಕ್ಕೆ ತಕ್ಕಂತ ಉದಾಹರಣೆ ಕೊಡ್ತಾರೆ. ಪಾಪ ಪುಣ್ಯದ ಸಮರ್ಪಣೆ ತಪ್ಪಲ್ಲ, ಪುಣ್ಯಕರ್ಮನ ಸಮರ್ಪಣೆ ಕೂಡ ಶಾಸ್ತ್ರೀಯವಾದದ್ದು. ಎರಡನ್ನೂ ಸಮರ್ಪಣೆ ಮಾಡುವ ಉದಾಹರಣೆ ಕೊಡ್ತಾರೆ. ಅಬುಜಂಡೋದರನು ವಿಪಿನದಿ ಶಬರಿ ಜಂಜಲ ಶಬರಿಯ ಎಂಜಲನ್ನು ತಿಂತವನು. ಆ ಎಂಜಲ ಅಂತ ಆ ರೂಪ ಕಲ್ಪನೆ ಕೊಡುವುದರ ಉದ್ದೇಶ, ನಾವು ಪಾಪಕರ್ಮ ಮಾಡಿದ ಮಾತ್ರಕ್ಕೆ ಅಂದ್ರೆ ಎಂಜಲು ಅಂದ್ರೆ ಒಂದು ರೀತಿಯಿಂದ ಅಪವಿತ್ರ ಆದಂತೆ ಆಯ್ತು, ಅದು ಉಚ್ಚಿಷ್ಟ ಆಗಿಬಿಡ್ತು. ಉಚ್ಚಿಷ್ಟ ಅನಿಸಿಕೊಳ್ಳತಕ್ಕಂಥ ಪದಾರ್ಥವನ್ನು ಹಣ್ಣುಗಳನ್ನು ಶಬರಿ ಉಳಿಸಿದ್ದು. ಅಲ್ಲಿ ಶಬರಿಯ ಬಗ್ಗೆ ಹೇಳುವಾಗ ಒಬ್ಬೊಬ್ಬರು ಅಂತ ಹೇಳ್ತಾರೆ. ಎಂಜಲು ಅಂದ್ರೆ ಅವಳು ಬಾಯಾಗ ಕಚ್ಚಿ ಒಂದೊಂದು ಹಣ್ಣನ್ನು ರುಚಿ ನೋಡಿ ರುಚಿಯಾಗಿದ್ದದ್ದನ್ನು ಮಾತ್ರ ಭಗವಂತನಿಗೆ ಕೊಟ್ಟರು. ಸ್ವಲ್ಪ ಕಹಿಯಾಗಿತ್ತು ಅಥವಾ ಸ್ವಲ್ಪ ಹುಳಿಯಾಗಿತ್ತು ಅಂದ್ರೆ ಅದನ್ನ ಬಿಟ್ಟು ಹಾಕಿಬಿಟ್ರು. ಇದು ಹಾಗೆ ಮಾಡಿಲ್ಲ, ಇದು ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಹಾಗಲ್ಲ, ಹಾಗೆ ಅರ್ಥ ಮಾಡಬಾರ್ದು, ಬಾಯಾಗಿಟ್ಟುಕೊಂಡು ಕಚ್ಚಿ ನೋಡಿಲ್ಲ ಅಂತ ಅನ್ನಬಾರ್ದು. ಮತ್ತೇನು, ಒಂದು ಗಿಡಕ್ಕೆ ಹೋಗ್ತಾ ಇದ್ಲು, ಆ ಗಿಡದ ಹಣ್ಣಿನಲ್ಲಿ ಒಂದು ಹಣ್ಣು ಕಿತ್ತಿದ್ಲು, ಆ ಹಣ್ಣನ್ನು ನೋಡ್ತಾ ಇದ್ಲು, ಅದು ಸಿಹಿ ಇರ್ತದೆ. ಈ ಗಿಡದ ಹಣ್ಣುಗಳೆಲ್ಲ ಸಿಹಿ ಇರ್ತಾವೆ ಅಂತ ತಿಳ್ಕೊಂಡು ಉಳಿದ ತಾನು ಮೊದಲು ತಿಂದ ಹಣ್ಣನ್ನು ಬಿಟ್ಟಾಗ್ಬಿಟ್ಟು ನಂತರದಲ್ಲಿ ಕೈ ತೊಳ್ಕೊಂಡು ಮತ್ತೆ ಬೇರೆ ಕೆಲವು ಹಣ್ಣುಗಳನ್ನೆಲ್ಲ ಸಂಗ್ರಹ ಮಾಡಿ ತಂದಿಡ್ತಾ ಇತ್ತು. ಇದು ಒಂದು ರೀತಿಯಿಂದ ಉಚ್ಚಿಷ್ಟ ಎಂಬ ಭಾವನೆಯಲ್ಲಿ ಹೇಳ್ತಾರೆ. ಅಂದ್ರೆ ಒಂದೇ ಚಿಂತನೆ ಮಾಡ್ರಿ, ಗುರುಜಗದ್ದಾಸರು ಎಲ್ಲ ಹರಿದಾಸರು ಶಬರಿ ಎಂಜಲನ್ನೇ ಉಳಿಸಿದ್ರು ಅಂತಾರೆ. ಆ ಎಂಜಲು ಅಂಬದಕ್ಕೆ ಅವರ ಬಾಯಿಯಲ್ಲಿ ಮೊದಲು ಕಚ್ಚಿ ನೋಡಿ ಅದು ಸಿಹಿಯಾದನ ಹುಳಿಯಾದನ ಅಂತ ನೋಡಿ ನಂತರದಲ್ಲಿ ರಾಮರೂಪಿಯಾದ ಭಗವಂತನಿಗೆ ಕೊಡ್ತಾ ಇದ್ದು ಅಂದ್ರೂ ಏನು ತಪ್ಪಿಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ. ಅಥವಾ ಒಂದು ಗಿಡದಕ್ಕೆ ಹೋಗಿ ಆ ಗಿಡದಲ್ಲಿರುವ ಅನೇಕ ಹಣ್ಣುಗಳಲ್ಲಿ ಒಂದು ಹಣ್ಣನ್ನು ತಾನು ಬಾಯಿಯಲ್ಲಿಟ್ಟುಕೊಂಡು ಅದು ರುಚಿಯಾಗಲ್ಲ ಅಂತ ನೋಡು, ಇದು ರುಚಿ ಇದ್ರೆ ಈ ಗಿಡದ ಹಣ್ಣುಗಳೆಲ್ಲ ಸಿಹಿಯಾಗಿರ್ತಾವೆ, ಸ್ವಲ್ಪ ಹುಳಿಯುತ್ತೆ, ಈ ಗಿಡದ ಹಣ್ಣು ಸ್ವಲ್ಪ ಹುಳಿಯಿದ್ದಾಳೆ ಬೇಡ ಅಂತ ಬಿಡ್ತಿದ್ಲು, ಅದಕ್ಕೆ ಮೊದಲನೇ ಹಣ್ಣು ತಾನು ತಿಂತಿದ್ಲು ಅಂತ ಭಾವನೆಯನ್ನು ಹೇಳ್ತಾನೆ. ಎರಡೂ ತಪ್ಪಿಲ್ಲ, ಅವನಿಗೆ ಹಾಗೆ ಕೊಟ್ಟರು ಚಿಂತೆ ಇಲ್ಲ. ಒಂದೇ ತಿಳ್ಕೊಡ್ರಿ, ಅವನಿಗೆ ಎಂಜಿಲ್ ಎಲ್ಲಿಂದ ಬಂತು? ಹಣ್ಣಿನಲ್ಲಿಯೇ ಅವನೇ ಇದ್ದಾನೆ, ಹಣ್ಣನ್ನು ಕಚ್ಚುವ ಹಲ್ಲುಗಳಲ್ಲಿ ಅವನಿದ್ದಾನೆ. ಹಂಸನಾಮಕ ಪರಮಾತ್ಮ, ಓಜೋಭೃತ್ ಎಂಬ ಪರಮಾತ್ಮ ರೂಪ, ಹಂಸನಾಮಕ ಪರಮಾತ್ಮ ರೂಪ, ಎರಡು ಹಲ್ಲುಗಳಿರುತ್ತವೆ. ಇನ್ನು ನಾಲಿಗೆಯಲ್ಲಿ ಮತ್ಸ್ಯರೂಪಿ ಭಗವಂತ ಇದ್ದಾನೆ, ಮತ್ತೆ ಬೇರೆ ಬೇರೆ ಅನಂತ ರೂಪಗಳು ಮತ್ಸ್ಯ ನಾಲಿಗೆಯಲ್ಲದೆ. ಸೊ ಬಾಯಿಯಲ್ಲಿರುವ ಹಲ್ಲು, ನಾಲಿಗೆ, ಮೇಲಿನ ತುಟಿ, ಕೆಳಗಿನ ತುಟಿ, ಎಲ್ಲ ಕಿರುನಾಲಿಗೆ, ಗಂಟಲು ಎಲ್ಲದರಲ್ಲೂ ಅವನಿದ್ದಾನೆ. ಇದ್ದಾಗ ನಾಲಿಗೆಯಲ್ಲೇ ಇದ್ದಾಗ, ಹಲ್ಲುಗಳ ಅವನಿದ್ದಾಗ ಎಂಜಲೊಬ್ಬ ಪ್ರಶ್ನೆಯಲ್ಲಿ ಬಂತು. ಅವನು ಪವಿತ್ರೇಣಾಂ ಪವಿತ್ರಮ್ಯೋ ಮಂಗಲಾನಾಂಶ ಮಂಗಲಂ, ಪವಿತ್ರವಾದ ಪದಾರ್ಥಗಳಿಗೆ ಅತ್ಯಂತ ಪವಿತ್ರವಾದವನು. ಅವನಿಗೆ ಕಲ್ಮಶ ಎಂಬ ಪ್ರಶ್ನೆನೇ ಇಲ್ಲ. ಅವನಿಗೆ ಯಾವ ಕಲ್ಮಶನೂ ಅವನನ್ನು ಸ್ಪರ್ಶ ಮಾಡುವುದಿಲ್ಲ, ಅದು ಶುದ್ಧವಾದದ್ದು. ಅಗ್ನಿ ಚಂದ್ರಭಾಮನಸೋ ಚಕ್ಷೋಸ್ಸು ಮುಖಾದಿಂದ್ರಶ್ಚ ಅಗ್ನಿಶ್ಚ, ಭಗವಂತನ ಮುಖದಿಂದ ಹುಟ್ಟಿದ ಅಗ್ನಿ ಎಷ್ಟು ಶಕ್ತಿವಂತದ್ದಾದು ಅಂದ್ರೆ ಅದರಲ್ಲಿ ಎಂಥ ಹೊಲಸಾದ ಪದಾರ್ಥನೇ ಹಾಕಲಿ. ಯಜ್ಞ ಕುಂಡ, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವಾಗ ಋಷಿಗಳು ಒಳ್ಳೆ ತುಪ್ಪವನ್ನು, ಹವಿಸ್ಸನ್ನು, ಚೆರುವನ್ನು ಹಾಕ್ತಾರೆ. ಅದನ್ನು ಸ್ವೀಕಾರ ಮಾಡ್ತಾನೆ. ಆದರೂ ಅಷ್ಟೇ ತೇಜಸ್ಸಿನಿಂದ ಬೆಳಗ್ತಾ ಇರ್ತಾನೆ. ಇನ್ನ ಕೆಲವರು ಹೊಲಸಾದ ಪದಾರ್ಥಗಳನ್ನೆಲ್ಲ ಅಗ್ನಿಯಲ್ಲಿ ಹಾಕ್ತಾರೆ. ಆದರೂ ಕೂಡ ಹೊಲಸಾದ ಪದಾರ್ಥ ಹಾಕಿದ್ರಂತ ವಿಕಾರ ಆಗೋಲ್ಲ, ಅದೇ ರೀತಿ ತೇಜಸ್ಪುಂಜರಾಗಿರುತ್ತಾನೆ. ನನ್ನ ಶವವನ್ನು ಸುಡ್ತೀವಿ ನಾವು, ನಮ್ಮ ದೇಹವನ್ನು, ಸತ್ತ ವ್ಯಕ್ತಿಯ ದೇಹವನ್ನು ಆ ಅಗ್ನಿಯಲ್ಲಿ ಇಟ್ಟುಬಿಡ್ತೀವಿ. ಹೊಲಸಾದ ಶವವನ್ನು ಆ ಅಗ್ನಿಯಲ್ಲಿಟ್ಟಾಗ ಅಯ್ಯೋ ಅಗ್ನಿ ಶವ ಇಟ್ಟರಲ್ಲ ಅಂತೇಳಿ ತನ್ನ ಸೌಂದರ್ಯವನ್ನು, ತನ್ನ ಕಾಂತಿಯನ್ನೇನಾದ್ರೂ ಅಗ್ನಿ ಕಳ್ಕೋತಾನ? ಶವ ಇಟ್ಟರು ಅದೇ ರೀತಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನೆ.
ಹೊಲಸಾದ ಪದಾರ್ಥಗಳನ್ನು ಹಾಕಿದರೂ ಅಷ್ಟೇ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರ್ತಾನೆ. ಒಳ್ಳೆ ಹವಿಸ್ಸು ಹಾಕಿದರೂ ಅಷ್ಟೇ ಪ್ರಕಾಶಮಾನವಾಗಿ ಬಿಡ್ತಾನೆ. ಪದಾರ್ಥಗಳ ಒಳ್ಳೆಯ ಪದಾರ್ಥ ಕೆಟ್ಟ ಪದಾರ್ಥಗಳ ಸಂಪರ್ಕದಿಂದ ಅಗ್ನಿಯ ತೇಜಸ್ಸಿನಲ್ಲಿ ಕುಂದಾಗಲಿ ಅಥವಾ ಅದರಲ್ಲಿ ಶ್ರೇಷ್ಠತೆಯಾಗಿ ಬರುವುದಿಲ್ಲ. ಅವ್ರು ಯಾವಾಗಲೂ ಏನು ಪದಾರ್ಥ ಹಾಕಿದರೂ ಒಳ್ಳೆ ತೇಜಸ್ಪುಂಜನಾಗಿ ಬೆಳಗುತ್ತಾ ಇರ್ತಾನೆ. ಭಗವಂತನ ಮುಖದಿಂದ ಹುಟ್ಟಿದ ಅಗ್ನಿಗೆ ಈ ಶಕ್ತಿ ಅದೇ ಅಂದ್ರೆ ಇನ್ನು ಭಗವಂತ ಎಂಥವನಾಗಬೇಕು. ಇನ್ನ ಒಂದು ಉದಾಹರಣೆ ಕೊಡ್ತಾರೆ ದಾಸರು ಜ್ಞಾನಿಗಳು. ಭಗವಂತನ ಪಾದದಿಂದ ಹುಟ್ಟಿದ ಅಂಗುಷ್ಟದ ಅಗ್ರಭಾಗದಿಂದ ಹುಟ್ಟಿದ ಗಂಗೆ ಜಗತ್ತನ್ನೆಲ್ಲ ಪಾವನ ಮಾಡ್ತಾಳೆ. ಬರೇ ಪಾವನ ಮಾಡೋದಲ್ಲ, ಎಲ್ಲರ ದೋಷಗಳನ್ನು ಕಲಿತಾಳೆ. ಎಂತೆಂತಹ ಪಾಪಿಗಳು ಎಷ್ಟು ಪಾಪ ಮಾಡಿದ್ರು ಕೂಡ ಆ ಗಂಗೆಯಲ್ಲಿ ನಿಂತರೆ ಸಾಕು, ಎಲ್ಲ ಪಾಪಗಳು ಹೋಗಿಬಿಡ್ತಾವೆ. ಪಾಪಗಳನ್ನು ಕಳೆದು ಪ್ರತಿ ವಸ್ತುವನ್ನು ಪ್ರತಿ ಜೀವಿಯನ್ನು ಪವಿತ್ರಗೊಳಿಸ್ತಾಳೆ ಅಂತ ಗಂಗೆ ಹುಟ್ಟಿದ್ದು ಎಲ್ಲಿಂದ? ಭಗವಂತನ ಪಾದದ ಅಂಗುಷ್ಟದಿಂದ. ಪಾದಾಂಗುಷ್ಟದಿಂದ ಹುಟ್ಟಿದ ಗಂಗೆಗೆ ಈ ಶಕ್ತಿ ಇದ್ರೆ ಅಂತ ಗಂಗೆಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪರಬ್ರಹ್ಮನಿಗೆ ಎಂತ ಶಕ್ತಿ ಇರಲಾರ. ಅದ ಕಾರಣ ಅವನಿಗೆ ಏನು ಯಾವ ಪದಾರ್ಥವನ್ನು ತಿಂದರೂ ಅದು ಎಂದಿನ ಪದಾರ್ಥ ಆಗಲಿ. ಇನ್ನ ಒಂದು ಸುಂದರವಾದ ಮಾತು ಇದರಲ್ಲಿ ಬಹಳ ಅದ್ಭುತವಾದದ್ದು. ಶಾಸ್ತ್ರಕಾರರು ಹೇಳ್ತಾರೆ, ಅದನ್ನು ಹರಿದಾಸರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ವೈಶ್ವಾನರ ಹೋಮದ ಪದ್ಧತಿಯನ್ನು ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ಊಟ ಎಲ್ಲ ಆದಮೇಲೆ ಇನ್ನು ಮಜ್ಜಿಗೆಯನ್ನು ಉಂಡು ಹೇಳ್ತೀನಿ ಅನ್ನುವುದಕ್ಕಿಂತ ಮುಂಚೆ, ಆಪೋಷಣ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದು ಹಿಡಿಯ ಅನ್ನ, ಒಂದು ಮುದ್ದೆ ಅನ್ನವನ್ನು ತೆಗೆದು ನಮ್ಮ ಎಲೆಯ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಇಡಬೇಕಂತೆ. ಅಂದ್ರೆ ಉಪ್ಪು ಹಾಕ್ತೀವಲ್ಲ, ಉಪ್ಪು ಹಾಕುವ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಮುದ್ದೆ ಅನ್ನ ಇಡಬೇಕಂತೆ. ಇಟ್ಟು ಏನು ಮಾಡಬೇಕು? ಬಹಳ ಆಶ್ಚರ್ಯಕರವಾದ, ಅಂದ್ರೆ ಅದು ನಾವು ಊಟ ಮಾಡಿದ್ದು ಎಂಜಲ ಎಲೆಯಲ್ಲಿ ಇರ್ತಕ್ಕಂಥ ಅನ್ನ, ಅದು ಒಂದು ರೀತಿಯಿಂದ ಎಂಜಲಾದ ಅನ್ನವನ್ನು ಸ್ವಲ್ಪ ಮುದ್ದೆ ಮಾಡಿ ಅದನ್ನು ಉಪ್ಪು ಹಾಕುವ ಜಾಗದಲ್ಲಿ ಉಪ್ಪಿಗೆ ಬಿಟ್ಟು ಇಡಬೇಕಂತೆ. ಅಮೆರಿಕ ಏನು ಮಾಡಬೇಕು? ಉತ್ತರಾಪೋಷಣ ತಗೋಬೇಕು. ಉತ್ತರಾಪೋಷಣ ತಗೊಳ್ಳುವಾಗ ಕೈಯಲ್ಲಿ ನೀರು ಹಾಕೊಂಡು ಅಷ್ಟು ನೀರನ್ನು ಅಪೋಷಣವನ್ನು ತಗೋಬಾರದು. ಸ್ವಲ್ಪ ನೀರನ್ನು ತಗೊಂಡು ಇನ್ನ ಸ್ವಲ್ಪ ಕೈಯಲ್ಲೇ ಇರ್ತಾವೆ. ಆ ಕೈಯಲ್ಲಿರುವ ನೀರನ್ನು ಆ ಅನ್ನದ ಮುದ್ದೆ ಇಟ್ಟಿವಲ್ಲ, ಆ ಅನ್ನದ ಮುದ್ದೆಯ ಮೇಲೆ ಷಣ್ಣವತಿ ನಾಮಕ ಪರಮಾತ್ಮ ನೀನು ತೃಪ್ತನಾಗುವಂತ ಕೊಡಬೇಕಂತೆ. ಎಂತ ಅದ್ಭುತವಾದ ರೂಪಕಲ್ಪನೆ ಇದು ವಿಜಯರಾಜರು ಹೇಳ್ತಕ್ಕಂತಹ ಮಾತು. ಎಲೆಯ ಮೇಲ್ಭಾಗದಲ್ಲಿ ಎಡಭಾಗದಲ್ಲಿ ಉಪ್ಪಿನ ಪಕ್ಕದಲ್ಲಿ ಇಟ್ಟ ನಾವು ತಿಂದ ಅನ್ನದಲ್ಲಿ ಮಿಕ್ಕ ಎಂಜಲಿನ ಅನ್ನವನ್ನು ಮುದ್ದೆ ಮಾಡಿ ಇಟ್ಟು ಅದಕ್ಕೆ ಆಪೋಷಣ ತಗೊಳ್ತಾ ಒಂದು ಸ್ವಲ್ಪ ಆಪೋಷಣದ ನೀರನ್ನು ತರ್ಪಣ ಕೊಡುವಾಗ ಹಾಗೆ ಬಿಡ್ತೀವೋ ಹಾಗೆ ಅಂಗುಷ್ಟದ ಕೊನೆಯಿಂದ ಷಣ್ಣವತಿ ನಾಮಕ ಪರಮಾತ್ಮ ನೀನು ತೃಪ್ತನಾಗುವಂತ ಬಿಟ್ರೆ ಭಗವಂತ ಏನ್ ಮಾಡ್ತಾನೆ ಗೊತ್ತಾ? ನರಕಸ್ಥರನ್ನು ಸಲಹಿಸ್ತಾನೆ. ಇವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಂಧು ಬಾಂಧವರು ಯಾರಾದರೂ ಪೂರ್ವಿಕರು ನರಕದಲ್ಲಿ ಇದ್ರೆ ಆ ನರಕದಲ್ಲಿರುವ ಇವನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಆನಂದವನ್ನು ಉಂಟು ಮಾಡ್ತಾನೆ. ಅಂದ್ರೆ ನರಕದಿಂದ ಎತ್ತಿ ಬಿಡ್ತಾನೆ, ವೈಕುಂಠಕ್ಕೆ ಹಾಗೆ ಅರ್ಥವಾಗಬಾರದು. ಅಲ್ಲಿ ಆ ಬಾಧೆಯಲ್ಲಿರುವವರಿಗೆ ಕೂಡ ಸ್ವಲ್ಪ ಆನಂದವನ್ನು ಕೊಡ್ತಾನೆ ಭಗವಂತ. ಎಂತ ಅದ್ಭುತ! ಮತ್ತೆ ಎಂಜಲೇ ಆಯ್ತಲ್ಲೋ, ಅವನಿಗೆ ಎಂಜಿಲಿಲ್ಲ, ಮುಸುಲಿಲ್ಲ, ಮಡಿಯಿಲ್ಲ, ಮೈಲಿಗಿಲ್ಲ. ಅವನು ಯಾವಾಗಲೂ ಪವಿತ್ರ. ಹಾಗೆ ಮಾಡಿದ್ರು ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ. ಅದನ್ನೇ ದಾಸರು ಹೇಳ್ತಾರೆ, ಏನು ಕೊಟ್ಟರೆ ಕೈ ಹಚ್ಚಾಚುವ, ಯಾದನ್ನ ಕೊಡು, ಎಲ್ಲನ್ನ ಕೊಡು, ಯಾವ ರೀತಿಯಾದರೂ ಕೊಡು, ಯಾವ ಪದಾರ್ಥವನ್ನೇ ಕೊಡು. ಅವನಿಗೆ ವಿಧಿ ನಿಷೇಧ ಅಂಬೋದು ಅವನಿಗೆ ಇನ್ನೇ ಇಲ್ಲ. ವಿಧಿ ನಿಷೇಧಗಳನ್ನು ನಿರ್ಮಾಣ ಮಾಡಿದ್ದು ಭಗವಂತ ಜೀವನ ಉದ್ಧಾರಕ್ಕಾಗಿ ಹೊರತಾಗಿ ಭಗವಂತನಿಗಲ್ಲ. ಅವನಿಗೆ ಕೇಳುವುದು ಭಕ್ತಿಯಿಂದ ನೀ ಕೊಡ್ತಾ ಇದೆಯಾ ಇಲ್ಲ, ಅದೇ ಬೇಕು. ಅವನು ಸಮರ್ಪಣ ಮಾಡುವ ಬುದ್ಧಿ ನಿನ್ನಲ್ಲಿ ಇತ್ತು ಅಂದ್ರೆ ಅದು ಯಾವ ರೀತಿ? ಕುಬ್ಜೆ ಶಬರಿ ರಾಮ 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 ರಾಮಾರ್ಪಿತ ಜೀವನ. ಯಾವಾಗೋ ಒಂದು ಸಣ್ಣ ಹುಡುಗಿ ಇದ್ದಾಗ ಆ ಮತಂಗ ಋಷಿಗಳ ಆಶ್ರಮವನ್ನು ಸೇರಿ ಮತಂಗ ಋಷಿಗಳ ಸೇವೆಯಲ್ಲೇ ತನ್ನ ಜೀವನವನ್ನು, ಇಡೀ ಜೀವನದಲ್ಲಿ ಬಹಳಷ್ಟು ಭಾಗವನ್ನು ಕಳೆದು ತನ್ನ ಪಾಲಿನ ದೈವವನ್ನಾಗಿ ಭಗವಂತನ ದರ್ಶನ ನನ್ನ ಗುರುಗಳಾದ ಮತಂಗ ಋಷಿಗಳಿಂದ ಆಗಬೇಕು ಅಂತೇಳಿ ಗುರುವಿನ ಸೇವೆಯಲ್ಲಿ ತಲ್ಲೀನವಾಗಿದ್ದು ಅಂತ ತಾಯಿ ಮತಂಗ ಋಷಿಗಳು ಹೋಗುವಾಗ
ಅಮ್ಮಪ್ಪ ನಿನ್ನನ್ನು ನಾನು ಅಗಲಿ ಇರಲಾರೆ, ಗುರುವೇ ನೀನು ಹೋದ್ರೆ ನಾನು ಹೇಗೆ ಜೀವನ ಮಾಡಲಿ ಅಂತಂದಾಗ ಮತ್ತೊಂದು ಋಷಿ ಹೇಳಿದ್ರು, ಶಬರಿ ನಿನ್ನ ಸೇವೆಯಿಂದ ನಾನು ಬಹಳ ಪ್ರೀತನಾಗಿದ್ದೇನಮ್ಮ. ನನಗೆ ನೀನು ಏನೇನು ಸೇವೆ ಸಲ್ಲಿಸುತ್ತಿ ಅದೆಲ್ಲವನ್ನು ನಮ್ಮಪ್ಪ ಪರಬ್ರಹ್ಮ ರಾಮಾವತಾರಿಯಾಗಿ ಅವತಾರ ಮಾಡಿದ್ದಾನೆ, ಅವನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಮ್ಮ. ನಿನ್ನ ಸೇವೆಯ ಫಲವನ್ನು ಸ್ವೀಕಾರ ಮಾಡಿದ ರಾಮ ನನಗೆ ದರ್ಶನ ಕೊಳ್ಳಕ್ಕಾಗಿ ಬರ್ತಾನೆ. ಆಲೋಚನೆ ಮಾಡಬೇಡ, ಇರು, ರಾಮ ಬರೋವರೆಗೆ ಕಾಯ್ತಾ ಇರು. ರಾಮಾರ್ಪಿತ ಜೀವನಗಳಾಗುವಂತ ಆದೇಶ ಮಾಡಿ ಹೊರಟು ಬಿಟ್ಟರು. ಆ ಕ್ಷಣದಿಂದ ಗುರು ವಿಯೋಗ ಆದ ಒಂದು ಕ್ಷಣದಿಂದ ಹಿಡ್ಕೊಂಡು ಮುಪ್ಪಿನ ಮುದುಕಿ ಆಗುವವರೆಗೆ ಸುಮಾರು ಎಷ್ಟು 40 ವರ್ಷನೋ 50 ವರ್ಷನೋ 60 ವರ್ಷ, ಅದು ತ್ರೇತಾಯುಗ, ಅಷ್ಟು ವರ್ಷಗಳ ಕಾಲ ರಾಮ 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 ರಾಮ. ಎಂದೆಂದೂ ಕೂಡ 1 ವರ್ಷ 2 ವರ್ಷ 3 ವರ್ಷ 10 ವರ್ಷ ಆದ ಕೂಡಲೇ ನಮಗೆ ಒಂದು ಸಲ ಏನ್ ಬರ್ತಾನೆ, ಗುರು ಹೇಳಿದ ಬರ್ತಾನೋ ಇಲ್ಲೋ, ಇಲ್ಲ ಶಬರಿಯ ಮನಸ್ಸಿನಲ್ಲಾಗಲಿ ಬುದ್ಧಿಯಲ್ಲಾಗಲಿ ಏನು ನಮ್ಮ ಗುರು ಮತಂದ್ರೇಶ್ವರ ಹೇಳಿದ್ರು ಇಷ್ಟು ವರ್ಷ ಆಯ್ತು ನಾ ಮುದಿಕಾಗಲಕ್ಕೆ ಬಂದೆ, ನಾನೇನು ಬರ್ತಾನೋ ಇಲ್ಲೋ ಅಂದುಕೊಳ್ಳಿಲ್ಲ. ಬರ್ತಾನೆ. ನಮ್ಮ ಗುರುಗಳು ಹೇಳಿದ್ದಾರೆ, ಗುರುವಿನ ಮಾತು ಸುಳ್ಳಾಗುವುದಿಲ್ಲ, ಅವರ ಆಶೀರ್ವಾದ ಎಂದಿಗೂ ಅರ್ಥವಾಗುವುದಿಲ್ಲ. ನನ್ನ ರಾಮ ಬರ್ತಾನೆ ಅಂತ ಹೇಳಿ ರಾಮ 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 ಅಂತ ರಾಮನಿಗಾಗಿ ಕಾಯ್ತಾ ಇದ್ದು, ಕೂತ್ರೆ ರಾಮ, ನಿಂತ್ರೆ ರಾಮ, ಮಲಗಿದ್ರೆ ರಾಮ, ಎಲ್ಲಿ ಹೋದ್ರೆ ರಾಮ, ಏನು ಪದಾರ್ಥ ನೋಡಿದ್ರು ರಾಮ, ಯಾವ ಶಬ್ದ ಕೇಳಿದ್ರು ರಾಮನ ಶಬ್ದ ಕೇಳಿದಂತೆ, ಅವರ ಪಾದದ ಶಬ್ದ ಕೇಳಿದಂತೆ ಆಗ್ತಾ ಇತ್ತು. ಆನಂದ ತುಂಬಿರುವಾಗ ಅದರಲ್ಲಿ ಕಾಲಗಳು. ಕೊನೆಗೆ ರಾಮ ಒಂದು ದಿವಸ ಹುಡುಕೊಂಡು ಬಂದೇ ಬಂದ. ಶಬರಿ ಅಂತ ಕುಳಿದುಕೊಳ್ಳೆ ಆನಂದ ಬಂದ ತಾಯಿ ಅವನ ಪಾದಾರವಿಂದಕ್ಕೆ ಬಿಟ್ಟು ತಂದೆ ಬಂದು ಇನ್ನು ನಾನು ನನ್ನ ಜೀವನವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ ಅನ್ನೋ ಭಾವನೆಯನ್ನು ತೋರ್ತಾ ಹಣ್ಣುಗಳನ್ನು ಕೊಟ್ಲಂತ. ಆ ಹಣ್ಣುಗಳನ್ನು ಅವರು ಎಂಜಲು ಮಾಡೇ ಕೊಟ್ಟೋ ಎಂಜಲು ಮಾಡೇ ಕೊಡ್ಲಿಲ್ಲೋ ಅದರ ಸತ್ಯ ನಮ್ಮ ದಾಸರು ಹೇಳುವ ಮಾತು ಸತ್ಯ. ಶಬರಿ ಎಂಜಲ ನಿಂದ, ಶಬರಿಯ ಎಂಜಲನ್ನು ತಿಂದ. ಎಂಜಲ ಅಂದ್ರೆ ಯಾವ ರೀತಿ ಎಂಜಲ ಮಾಡಿದ್ಲೋ ಗೊತ್ತಿಲ್ಲ, ಒಂದು ಮಾತ್ರ ಸತ್ಯ, ಭಕ್ತಿಯಿಂದ ಅವಳು ಎಂಜಲು ಮಾಡಿ ಹಣ್ಣನ್ನು ಕೊಟ್ಟಲ್ಲ, ಅದು ಒಂದು ರೀತಿಯಿಂದ ಅವರ ಆತ್ಮಾರ್ಪಣೆಗೆ ಅದು ರೂಪಕಲ್ಪನೆ. ನಾವಂದು ಕೊಟ್ಟು ಅದೇ ಅವಳು ಹಣ್ಣು ಕೊಟ್ಲು ಅಂತ ಹೇಳಿ, ಹೌದು ಹಣ್ಣು ಕೊಟ್ಲು. ಆ ಹಣ್ಣಿನ ಹಿಂದೆ ಏನಿಟ್ಲು ಕೊಟ್ಟ, ತನ್ನ ಜೀವನವನ್ನೇ ಹಣ್ಣನ್ನಾಗಿ ರೂಪಕಲ್ಪನೆ ಮಾಡಿಕೊಡು. ಸ್ವಾಮಿ ಇದು ಹಣ್ಣು ನಾ ಕೊಡ್ತಾ ಇರೋದು, ಆದ್ರೆ ನಾನೇನು ಅನುಸಂಧಾನ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ನನ್ನ ಜೀವನ ಇಡೀ ನನ್ನ ಶರೀರ ಇದು ಒಂದು ರೀತಿಯಿಂದ ಎಂಜಾಯ್ ಆಗಿಬಿಟ್ಟ ಸ್ವಾಮಿ. ಇದು ಅನೇಕ ಕರ್ಮಗಳನ್ನು ಮಾಡಿ, ಅನೇಕ ಉಪಾಸನೆಗಳನ್ನು ಮಾಡಿ, ಅನೇಕ ರೀತಿಯಿಂದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಇದು ಒಂದು ರೀತಿಯಿಂದ ಉಚ್ಚಿಷ್ಟ ಆಗಿಬಿಟ್ಟದು, ಇದು ಭುಕ್ತವಾಗಿಬಿಟ್ಟದು. ಇದನ್ನ ನನ್ನ ಪಾದಾರದಿಂದ ಕೊಡೋದು ಅಂದ್ರೆ ಒಂದೇ, ಎಂಜಲಿನ ಹಣ್ಣು ಕೊಡೋದು ಅಂದ್ರೆ ಒಂದೇ. ಎಷ್ಟು ತನ್ನ ಬಗ್ಗೆ ಎಷ್ಟು ಸಣ್ಣದಾಗಿ, ಅಂದ್ರೆ ನಾನು ದೊಡ್ಡದು ಅಂತ ಆಲೋಚನೆ ಮಾಡಲಿಲ್ಲ. ಪ್ರಭೋ ನೀ ಕೊಟ್ಟ ಈ ಜೀವನ ಈಗ 80-90 ವರ್ಷ ಆಗಿದೆ, ಇಲ್ಲಿವರೆಗೆ ಅನೇಕ ರೀತಿಯ ಸುಖ ದುಃಖಗಳನ್ನು ಇದು ಅನುಭವಿಸಿಬಿಟ್ಟது. ಒಂದು ರೀತಿಯಿಂದ ಇದು ಎಂಜಲಿನ ಹಣ್ಣು ಸ್ವಾಮಿ, ನನ್ನ ದೇಹ ಎನ್ನುವುದು ಎಂಜಲಿನ ಹಣ್ಣು, ಇದನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತೇಳಿ ಎಂಜಲ ಹಣ್ಣನ್ನು ಕೊಟ್ರೆ ನಮ್ಮಪ್ಪ ರಾಮರೂಪಿಯಾದ ಪರಬ್ರಹ್ಮ ಆನಂದದಿಂದ ಸ್ವೀಕಾರ ಮಾಡಿದ, ಅವಳನ್ನು ಉದ್ಧಾರ ಮಾಡಿದ. ಬರೀ ಅವಳು ಅದು ಒಂದರಿಂದ ನಾನು ಹೇಳಿದಲ್ಲ, ಕರ್ಮ ಸಮರ್ಪಣೆಯನ್ನು ಸ್ವೀಕಾರ ಮಾಡ್ತಾನೆ ಎಂಬುದಕ್ಕೆ ಶಬರಿ ಮಾಡಿದ ಎಂಜಲ ಹಣ್ಣಿನ ಸಮರ್ಪಣೆಯ ಎಕ್ಸಾಂಪಲ್. ಅವಳು ಕೊಟ್ಟಿದ್ದು ಎಂಜಲು ಹಣ್ಣು. ನಾವು ಮಾಡುವ ಕರ್ಮ ಅದು ಪುಣ್ಯಾತ್ಮಕವಾಗಿರಬಹುದು, ಪಾಪಾತ್ಮಕವಾಗಿರಬಹುದು, ತಿಳಿದು ಮಾಡಬಹುದು, ತಿಳಿಯದೇ ಮಾಡಬಹುದು, ಆ ಜ್ಞಾನದಲ್ಲಿ ಮಾಡಬಹುದು, ಅಜ್ಞಾನದಲ್ಲಿ ಮಾಡಬಹುದು. ಆ ಮಾಡಿದ ಕರ್ಮಗಳೇನವಲ್ಲವು ನಾವು ಮಾಡಿ ಅದು ಒಂದು ರೀತಿ ಎಂಜಲಾಗಿರತಕ್ಕಂಥದ್ದು. ಆದರೆ ಭಗವಂತ ನೀನು ಮಾಡಿಸಿದ್ದೀನಿ, ನಿನಗೆ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿದಾಗ ಭಗವಂತ ಆ ನಾವು ಕೊಟ್ಟ ಕರ್ಮಗಳನ್ನು ಆ ಎಂಜಲಿನ ಹಣ್ಣನ್ನು ಸ್ವೀಕಾರ ಮಾಡಿದಂತೆ ಜಗತ್ತು ಪರಮ ಸ್ವೀಕಾರ ಮಾಡ್ತಾರೆ ಅಂತ ತೋರಿಸ್ತಾರೆ ಮಹಿತಾತ್ಮರಾಗಿರತಕ್ಕಂಥ ಜ್ಞಾನಿಗಳು. ನಮ್ಮ ಜಗನ್ನಾಥ ದಾಸರು ಹೇಳ್ತಾರೆ, ಅಬುಜಗಂಧರನು ವಿಧಿ ನದಿ ಶಬರಿಯಂಜಲನುಂಡ ಗೋಕುಲದ ಬಲಯರ ಮೊಲಿಸಿದನು. ಎರಡನೇದು ಹೇಳ್ತಾರೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಗೋಕುಲದ ಅಬಲೆಯರು ಎಲ್ಲ ಗೋಪಿಕಾಸ್ತ್ರೀಯರು, ಅವರು ಎಷ್ಟು ರೀತಿಯಿಂದ ಕೃಷ್ಣನನ್ನು ಎಂದಲು ಮಾಡಿದರೆ ಹೇಳಕ್ಕೆ ಸಾಧ್ಯ ಇಲ್ಲ.
ಅವನ ಮುದ್ದು ಕೊಟ್ಟರು, ಅವನ ತುಟಿಗಳನ್ನೆಲ್ಲ ಕಚ್ಚಿದ್ರು, ಅವನ ಗಲ್ಲವನ್ನು ಕಚ್ಚಿದ್ರು, ಅವರ ಕಾಲನ್ನು ಮುದ್ದಿಟ್ರು, ಅವರ ತೊಡೆಯನ್ನು ಮುದ್ದಿಟ್ರು, ಅವನ ಮೈಯೆಲ್ಲ ಎಂಜಲು ಮಾಡಿ. ಆದ್ರೆ ಅದನ್ನ ಯಾವುದನ್ನು ಕೂಡ ತಿರಸ್ಕಾರ ಮಾಡಲಿಲ್ಲ. ನಮ್ಮಪ್ಪ ಗೋಪಿಕಾಶ್ಚರ್ಯರು ಮುದ್ದಿಟ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ಮಧುರಯಾಗಿ ತವ ಅದರ ಸೀದುನಾಪ್ಯಾಯಸ್ವನಃ, ನಿನ್ನ ಮುದ್ದು ನಮ್ಮ ಪಾಲಿಗೆ ಅಮೃತಪ್ರಾಯ, ದಯಮಾಡಿ ಮುದ್ದು ಕೊಡು ಅಂತಾರೆ. ಬರೇ ಕೃಷ್ಣನಿಂದ ಮುದ್ದು ತಗೊಳ್ಳಿಲ್ಲ, ತಾವೂ ಅವನನ್ನು ಮುದ್ದಾಡಿದ್ರು. ಎಷ್ಟು ಮುದ್ದಾಡಿದ್ರು ಅಂದ್ರೆ ಮೈಯೆಲ್ಲ ಎದ್ದು ಮಾಡಿ. ಗೋಪಿಕೆಯ ಸಾವಿರ ಸಾವಿರ ಗೋಪಿಕೆಯರು ಕೃಷ್ಣನನ್ನು ಬಿಟ್ಟವರು ಒಂದೇ ಕ್ಷಣ ಇರ್ತಿಲ್ಲ, ಅವನನ್ನು ಮುದ್ದಾಡುವುದೇ ಅವರಿಗೆ. ಅವನನ್ನು ನೋಡದೇ ಇರತಕ್ಕಂಥ ಒಂದೊಂದು ಕ್ಷಣ ಯುಗ ಆಗುತ್ತಿತ್ತಂತೆ. ಅವನನ್ನು ಮುಂದಿಟ್ಟುಕೊಂಡು ಅವನನ್ನು ಮುದ್ದಾಡ್ತಾ ಅವನನ್ನು ಅನಿಸ್ತಾ ಕುತ್ಕೊಂಡಾಗ, ಅವನೊಟ್ಟಿಗೆ ಆಟ ಆಡಿಕೊಂಡ ಕುತ್ಕೊಂಡಾಗ ಅವರಿಗೆ ಯುಗದ ಗಂಟೆಗಳು ಕ್ಷಣದ ಆದಂತೆ ಆಗ್ತಿತ್ತಂತೆ. ಅದಕ್ಕಾಗಿ ಕಾಯ್ತಾ ಇದ್ರು. ಸೊ ನಮ್ಮಪ್ಪ ಕೃಷ್ಣ ಆ ಗೋಪಿಕಾಸ್ತ್ರೀಯರಿಂದ ಒಂದು ರೀತಿಯಿಂದ ಹೇಳಪಟ್ರೆ ಎಂಜಲ್ ಮಾಡಿಬಿಟ್ಟಾನೆ, ಎಂಜಲ್ ಆಗಿಬಿಟ್ಟಾನೆ, ಮೈ ತುಂಬ ಎಂಜಲ್ ಮಾಡಿಬಿಟ್ಟಿದ್ದಾನೆ. ಅದರ ಮೇಲೆ ಬೆಣ್ಣೆ ಹಣ್ಣುಗಳು ಏನೇನು ತಿನ್ನಿಸ್ತಾರೋ ತಿನ್ನಿಸಿದಾಗೆಲ್ಲ ತಾವು ರುಚಿ ನೋಡಿ ಆಮೇಲೆ ತಾವು ಸ್ವಲ್ಪ ತಿನ್ಬೋದು ಮತ್ತು ಕೃಷ್ಣನಿಗೂ ಸ್ವಲ್ಪ ತಿನ್ನಿಸೋದು. ಬಂದಂತಿಗೂ ನಾವು ಸ್ಪಷ್ಟವಾಗಿರತಕ್ಕಂಥದ್ದು. ಮುಂದೆ ಕೃಷ್ಣ ಒಂದು ದಿವಸ ಸಮೀಪ ಒಂದು 6 ವರ್ಷದ ವಯಸ್ಸು, ಕರುಗಳನ್ನು ಕರ್ಕೊಂಡು ಅಡಿಗೆ ಹೋಗಿ ಮೇಯಿಸ್ತಕ್ಕಂಥ ದೃಶ್ಯ ತನ್ನ ಸ್ನೇಹಿತರೊಟ್ಟಿಗೆ ಹೋಗ್ತಾ ಇದ್ದಾನೆ. ಇದನ್ನು ಪ್ರಸನ್ನ ವೆಂಕಟದಾಸರು ಅದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಹರಿದಾಸರು ಕೂಡ ಸಂದರ್ಭ ಬಂದಾಗೆಲ್ಲ ಈ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಇನ್ನ ಭಾಗವತಂತೂ ಇಷ್ಟು ಮುಕ್ತ ಕಂಠದಿಂದ ಹೇಳ್ತಾರೆ ಇದನ್ನ. ಕೃಷ್ಣ ತನ್ನ ಮಿತ್ರರಾಗಿರ್ತಕ್ಕಂಥ ಸಣ್ಣ ಸಣ್ಣ ಹುಡುಗರು ಗೋಪಾಲಕರು ಅವನ್ನೆಲ್ಲ ಕೂಡಿಕೊಂಡು ಪ್ರಭು ಏನ್ ಮಾಡಿದ್ದಾನೆ, ಅಡಿಗೆ ಆ ಕಡೆ ಕರುಗಳನ್ನೆಲ್ಲ ಕರ್ಕೊಂಡು ಬಂದಂತೆ. ಎಲ್ಲರೂ ಬುತ್ತಿ ಕಟ್ಟಿಕೊಂಡು ಹೋಗಿದ್ರಂತೆ. ಅವರಮ್ಮ ಕೃಷ್ಣನಿಗೆ ಕೂಡ ಬುತ್ತಿ ಕಟ್ಟಿಕೊಂಡಿದ್ರು. ಗೋಪಾಲಕರು ಕೂಡ ತಮ್ಮ ತಮ್ಮ ಮನೆಗಳಿಂದ ಬುತ್ತಿ ತೆಗೆದಿರಂತೆ. ಅಲ್ಲಿ ಹೋಗ್ಬೇಕಂತ ಏನ್ ಮಾಡಬೇಕಂತ ಎಲ್ಲ ಮಕ್ಕಳು ಒಂದೇ ಹತ್ರ ಕೂತ್ಕೊಂಡು, ಕೃಷ್ಣ ಗೋಪಾಲಕರು ಎಲ್ಲರೂ ಕೂತ್ಕೊಂಡು ಒಂದೇ ಪಾತ್ರೆಯಲ್ಲಿ ತಾವು ತಂದ ಬುತ್ತಿಗಳನ್ನೆಲ್ಲ ಹಾಕಿ ಕಲಿಸಿಬಿಟ್ಟು ಎಲ್ಲರೂ ಒಟ್ಟಿಗೆ ಕೈ ಬಿಟ್ಟು ಮಾಡಿದ್ರೆ ಮಾಡ್ತಿದ್ರು. ಒಬ್ಬರು ಅಂದ್ರೆ ಒಬ್ಬರು ಎಲ್ಲೊಬ್ಬರು ತಿಂತಾ ಇದ್ರು. ನಮ್ಮಪ್ಪನಿಗೆ ಅದೇನದು ಗೋಪಾಲಕರ ಪ್ರಿಯಮ, ಅವರ ಆತ್ಮಾರ್ಪಣೆಗೆ ಒಂಟು ಬಿಟ್ಟಿದ್ದ. ಆಚರಣೆ ಅದಕ್ಕಿಂತಲೂ ಸುಂದರವಾದ ಮುಂದಿನ ಘಟ್ಟ ನೋಡ್ರಿ. ಋಷಿ ಪತ್ನಿಯರು ಕೊಟ್ಟನ್ನ ಸುಭುಜ ಭುಂಜಿಸಿದ. ಅವನ ಪ್ರಾಕೃತ ಶರೀರ ಅವರಿಗೆ ಹಸಿವಿಲ್ಲ ಏನಿಲ್ಲ. ಅದು ಗೋಪಾಲಕರ ನಾವು ಕೃಷ್ಣ ಹಸಿ ಆಗ್ತದೋ ಆ ಋಷಿಗಳ ಆಶ್ರಮಕ್ಕೆ ಕಳಿಸಿಕೊಟ್ಟ ಋಷಿಗಳ ಗೋಪಾಲಕರನ್ನು ತಿರಸ್ಕಾರ ಮಾಡಿದ್ರು. ಆದರೆ ಋಷಿ ಪತ್ನಿಯರು ತಿರಸ್ಕಾರ ಮಾಡಲಿಲ್ಲ. ಆ ಕೃಷ್ಣನಿಗೆ ಹಸಿಯಾಗವನ ಅವರು ಬೇಡ್ತಾ ಇದ್ದಾನೆ. ತಕ್ಷಣದಲ್ಲಿ ತಾವು ಯಜ್ಞಕ್ಕಾಗಿ ದೇವರ ನೈವೇದ್ಯಕ್ಕಾಗಿ ಏನೇನು ಅಡಿಗೆಗಳನ್ನ ಮಾಡಿದ್ರು ಎಲ್ಲಾ ಋಷಿಪತ್ನಿಯರು ವ್ಯಕ್ತಿಗಳನ್ನು ಓಡಿ ಬಂದು ಕೃಷ್ಣ ಸೂತ್ತಲು ಕೂತ್ಕೊಂಡು ಅವನಿಗೆ ತಿನ್ನಿಸಿರು. ಆಗ ಗೋಪಾಲಕರಿಗೂ ಊಟ ಮಾಡಿಸ ಸ್ವಾಮಿ ಒಂದೇ ಅಂದ್ರೆ ಒಂದು ರೀತಿಯಲ್ಲಿ ಎಂಜಲನ್ನೇ ಉಂಡ, ಗೋಪಾಲಕರ ಎಂಜಲನ್ನು ತಾನು ಉಂಡ, ತನ್ನ ಎಂಜಲನ್ನು ಅವರಿಗೆ ತಿಳಿಸಿದ. ಕಾರಣ ನಾವು ಕೊಟ್ಟ ಕರ್ಮಗಳ ಸಮರ್ಪಣೆ ಏನದಲ್ಲ ಅದನ್ನ ಆನಂದವಾಗಿ ಸ್ವೀಕಾರ ಮಾಡ್ತಾನೆ. ಅದು ಎಂಜಲವೋ ಅಂದುಕೊಂಬಲ್ಲ, ಅಂದ್ರೆ ಪಾಪಕರ್ಮ ಅಂದ್ಕೊಂಬೋದಲ್ಲ, ಪುಣ್ಯಕರ್ಮ ಅಂತ ಒಟ್ಟು ಅವನು ನನಗೆ ಸಮರ್ಪಣೆ ಮಾಡಿದ್ದಾನ ಇಲ್ಲ. ಬಾಲಕರೊಟ್ಟಿಗೆ ಗೋಪಾಲಕರೊಟ್ಟಿಗೆ ಶಬರಿಯೊಟ್ಟಿಗೆ ಭಗವಂತ ತಿನ್ನುವಾಗ ಎಂಜಲು ಅಂತ ಹೇಗೆ ನೋಡ್ಲಿಲ್ಲೋ ಹಾಗೆ ನಾವು ಮಾಡಿದ ಕರ್ಮ ಸ್ವಾಮಿ ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ದಾನಲ್ಲ ಅದರ ನೋಡ್ತಾ. ಅದು ಪಾಪಕರ್ಮ, ಇದು ಸ್ವಲ್ಪ ಪುಣ್ಯಕರ್ಮ, ಇದು ಚೆನ್ನಾಗಿಲ್ಲ, ಯಾವನ್ನೂ ನೋಡೋದಿಲ್ಲ. ಅಬುಜಗಂಧೋದರನು ಶಬರಿಯಂದಲನುಂಡ ಗೋಕುಲದ ಬಲಯರನೊಲಿಸಿದನು ಋಷಿ ಪತ್ನಿಯರು ಕೊಟ್ಟ ಮುಂದಿನ ಕಥಾ ಭಾಗವನ್ನು ಮತ್ತೆ ಪುನಃ ನಾಳೆ ನೋಡೋಣ ಅಂತ ಹೇಳ್ತಾ. ಹರೇ ಶ್ರೀನಿವಾಸ.